15ರಿಂದ 16 ವರ್ಷವರೆಗೂ ನಾವು ರೈತರ ಅಲ್ಪ ಸ್ವಲ್ಪ ಭೂಮಿನ ಕೂಡ ಕಾಲುವೆ ನಿರ್ಮಾಣ ಮಾಡೋಕ್ಕೆ ನಾವು ಅಕ್ವಿಜಿಷನ್ ಮಾಡ್ಕೊಂಡಿದ್ದೀವಿ. 16 ವರ್ಷದಿಂದ ಕಾಯ್ತಿದ್ದಾರೆ. ಈಗ ಇನ್ನೇನು ಉಳಿದಂತ 768 ಎಕರೆಗೆ ಇನ್ನೆಷ್ಟು ವರ್ಷ ಕಾಯಬೇಕನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ಒಬ್ಬ ಭೂ ಸ್ವಾಧೀನ ಅಧಿಕಾರಿ ಇಲ್ಲ, ಸರ್ವೆ ಮಾಡಿ ಪರಿಹಾರ ಕೊಡಲಿಕ್ಕೆ ಒಬ್ಬ ಸರ್ವೇರ್ ಇಲ್ಲ. ಆ ಇಲಾಖೆಯಲ್ಲಿ ಅಧಿಕಾರಿನೇ ಇಲ್ಲದೆ ಹೇಗೆ ಇನ್ನು 768 ಎಕರೆಗೆ 8,38,00,000 ನಾವು ಕೊಡಕ್ಕೆ ಸಾಧ್ಯ? ಅದು ಇನ್ನೂ ಎಷ್ಟು ವರ್ಷ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮಾನ್ಯ ಸಚಿವರೇ. ಇದು ಒಂದು ಭಾಗ. ಆದರೆ ಎರಡನೇ ಭಾಗದಲ್ಲಿ ಇವತ್ತೇನು 35,791 ಎಕರೆ ಬಲದಂಡೆಗೆ ನನ್ನ ತಾಲೂಕಲ್ಲಿ ನೀರಾವರಿ ಇದೆ, ಇವತ್ತದು 25,000ಕ್ಕೆ ಬಂದು ತಲುಪಿದೆ. ಕಾರಣ ಅಷ್ಟೇ, 15-16 ವರ್ಷದಲ್ಲಿ ಇಲ್ಲಿವರೆಗೂ ಕೂಡ ₹1 ಮೇಂಟೆನೆನ್ಸಿಗೆ ದುಡ್ಡು ಕೊಟ್ಟಿಲ್ಲ. ಈಗ 5 ಕೋಟಿ ದುಡ್ಡು ಕೊಟ್ಟಿದ್ದಾರೆ. ಟೋಟಲ್ ನೆಟ್ವರ್ಕ್ ಇರೋದು 136 ಕಿಲೋಮೀಟರ್ ಕಾಲುವೆದು, ಸುಮಾರು 150 ಕಿಲೋಮೀಟರ್ 10 ಕೆರೆ ತುಂಬ ಪೈಪ್ ಲೈನ್ದು. ರೈಸ್ ಮೇನಿಗೆ MS ಪೈಪ್ ಹಾಕಿದ್ದಾರೆ, ಗ್ರಾವಿಟಿಗೆಲ್ಲ CC ಪೈಪ್ ಹಾಕಿದ್ದಾರೆ. ಆ 2 ಪೈಪ್ ಸೋರ್ತದಾವೆ. ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದ್ರೆ ನಾನು ಸುಮಾರು 60 ಕೋಟಿದು ಅನುದಾನ ಬೇಕಂತ ಕೊಟ್ಟಿದ್ದೀನಿ. 60 ಕೋಟಿಯಲ್ಲಿ 5 ಕೋಟಿ ಕೊಟ್ರೆ ಯಾವ ಪೈಪ್ ಲೈನ್ ಛೇದ್ ಮಾಡಬೇಕಾಗುತ್ತೆ? ಯಾವ ಎಲ್ಲ ಎಂಬ್ಯಾಕ್ಮೆಂಟ್ಗಳಲ್ಲಿ ಎಂಬ್ಯಾಕ್ಮೆಂಟ್ ಅಲ್ಲಿ ಹಾದು ಹೋಗ್ತಾ ಇದಾವೆ ಕಾಲುವೆಗಳು, ಎಲ್ಲ ಸೋರಕತ್ತವೆ. ಇವತ್ತು ಮಾನ್ಯ ಸಚಿವರೇ, ಅಧ್ಯಕ್ಷರೇ, ಏನಾಗಿದೆ ಇವತ್ತು ಆ ರೈತರ ಭೂಮಿಯಲ್ಲಿ ಹೋಗಿ ನೀರು ನಿಲ್ಲ ತರ ಆಗ್ತಾ ಇದೆ. ಹಾಗಾಗಿ 5 ಕೋಟಿಯಲ್ಲಿ ಏನೂ ಆಗೋದಿಲ್ಲ. ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಇಲ್ಲದೆ, ಸರ್ವೇರ್ ಇಲ್ಲದೆ ಉಳಿದಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾನ್ಯ ಸಚಿವರೇ.